ಒಂದು ಪೋಸ್ಟರ್ ಅನ್ನ ಕಾಪಿ ಮಾಡೋಕ್ಕೂ ಮುಂಚೆ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಯೋಚನೆ ಮಾಡಿದ್ರ? ಅನೂಪ್ ಭಂಡಾರಿ ಅವರ ಕ್ರಿಯೇಟಿವಿಟಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೂ ಕೂಡ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ನ ಪೋಸ್ಟರಲ್ಲಿ ಕಾಪಿ ಪ್ರಾಡಕ್ಟನ್ನು ಯಾಕೆ ಹಾಕಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಬೈಯೋಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ ಬಿಲ್ಲಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದರ ಪೋಸ್ಟರ್ ಬಗ್ಗೆ ಅನಾಲಿಸಿಸನ್ನು ಮಾಡಿ ವಿಡಿಯೋನ ಮಾಡಿದ್ದೆ. ಅದಕ್ಕೂ ಮುನ್ನ ಅಪ್ಡೇಟ್ ಬರೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ. ಅದರಂತೆ ಬಂದಂಥ ಎಲ್ಲ ಮಾಹಿತಿಗಳ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದೆ. ಅದರ ಕಾಸ್ಟ್ ಮತ್ತು ಕ್ರೂನ ಕೂಡ ನೀವು ನೋಡಿರ್ತೀರಾ ಅನಿಸುತ್ತೆ. ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋಗಳ ಲಿಂಕು ಕಮೆಂಟ್ ಬಾಕ್ಸಲ್ಲಿದೆ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಬಿಲ್ಲಾ ರಂಗ ಭಾಷಾ ಇದರ ಫಸ್ಟ್ ಬ್ಲಡ್ ಫಸ್ಟ್ ಲುಕ್ ಪೋಸ್ಟರನ್ನು ಇವಾಗ ತಾನೇ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ. ಈ ಒಂದು ಪೋಸ್ಟರ್ ಬಗ್ಗೆ ನಾನು ಆಲ್ರೆಡಿ ಅನಾಲಿಸಿಸ್ ಮಾಡಿದ್ದೆ. ಆದರೂ ಕೂಡ ಈ ಒಂದು ಪೋಸ್ಟರಲ್ಲಿ ಕಂಡಂಥ ಒಂದು ಸಣ್ಣ ತುಣುಕು ಎಲ್ಲರ ಕಣ್ಣು ಕುಗ್ತಾ ಇದೆ. ಬೇಸಿಕಲಿ ಈ ಒಂದು ಸಿನಿಮಾ ಬರ್ತಾ ಇರೋದೆ 2209ನೇ ಇಸ್ವಿಯಲ್ಲಿ ಪ್ರಪಂಚ ಹೇಗಿರಲಿದೆ ಅನ್ನೋದ್ರ ಬಗ್ಗೆ. ಆ ಒಂದು ಟೆಕ್ನಾಲಜಿಯಲ್ಲಿ ಈ ಥರದ ಯಂತ್ರಗಳನ್ನು ಉಪಕರಣಗಳನ್ನು ಉಪಯೋಗಿಸಿರ್ತಾರೆ. ಈ ಒಂದು ಸ್ಕೋಪನ್ನು ಬೇಸಿಕಲಿ ನೀವು ಸ್ವಿಮ್ಮಿಂಗ್ ಮಾಡುವಾಗ ಹಾಕೊಂಡಿರೋದನ್ನು ನೋಡಿರ್ತೀರ. ಇದರಂತೆ ಸಾಕಷ್ಟು AI ಜನರೇಟ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ನೀವು ನೋಡಿರ್ತೀರ. ಸಾಕಷ್ಟು ಹಾಲಿವುಡ್ ಸಿನಿಮಾಗಳಲ್ಲಿ ಈ ಒಂದು ಉಪಕರಣವನ್ನು ಬಳಸಿರ್ತಾರೆ. ಅವುಗಳನ್ನು ನೀವು ನೋಡಿರ್ಬೋದು. ಬೇಸಿಕಲಿ ನಾನು ಹಾಲಿವುಡ್ ಸಿನಿಮಾನ ನೋಡಲ್ಲ. ದಯವಿಟ್ಟು ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಯಾವ ಸಿನಿಮಾ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಪೋಸ್ಟರಲ್ಲಿ ಕೂಡ ಈ ಒಬ್ಬ ವ್ಯಕ್ತಿ ಅದೇ ರೀತಿ ಒಂದು ಟೂಲ್ಸನ್ನು ಹಾಕ್ಕೊಂಡಿದ್ದಾರೆ. ಇದು 24 ಸಿನಿಮಾದ ಪೋಸ್ಟರ್. 2016ರಲ್ಲಿ ಇಂಡಿಯನ್ ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಂಥ ಒಂದು ಸೈನ್ಸ್ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ ಆಗಿರುತ್ತೆ. ಈ ಒಂದು ಪೋಸ್ಟರ್ ನೋಡಿ ಅಥವಾ ಹಾಲಿವುಡ್ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಅನೂಪ್ ಭಂಡಾರಿ ಅವರು ಈ ಒಂದು ಟೂಲ್ಸನ್ನು ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಸಿನಿಮಾಗೆ ಸೆಟ್ ಆಗೋ ರೀತಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬೇಸಿಕಲಿ ಇದನ್ನು ಕೆಲವು ಕೆಟ್ಟ ಅಭಿಮಾನಿಗಳು ನೆಗೆಟಿವಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪೋಸ್ಟರ್ ಕಾಪಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥಾಟ್ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ, ಕೆಲವರಿಗೆ ಅದು ಬದಲಾಗಿರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಅನೂಪ್ ಭಂಡಾರಿ ಅವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರನ್ನ ಹಾಕ್ಕೊಂಡಿದ್ರು. ಅದೇ ರೀತಿ ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರನ್ನೇ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಅನೂಪ್ ಭಂಡಾರಿ ಅವರು ಕಾಪಿ ಮಾಡ್ತಾ ಇದ್ದಾರಾ? ಕೇಳೋದಕ್ಕೆ ಎಷ್ಟು ಕಾಮಿಡಿ ಆಗಿದೆ ಅಲ್ವಾ? ಕಾಪಿ ಅಂದರೆ ಇರೋದನ್ನು ಇದ್ದಕ್ಕಿದ್ದಂತೆ ತಗೊಂಡು ಬಂದು ಇಡೋದು. ಅದನ್ನು ಬದಲಾವಣೆ ಮಾಡಿದರೆ ಅದು ಕಾಪಿ ಆಗೋದಿಲ್ಲ, ಅದರ ಆಧಾರ ಆಗ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ರಂಗಿತ ರಂಗ ಸಿನಿಮಾದಲ್ಲಿ ಇದ್ದಂಥ ಪಾತ್ರಗಳು ಇನ್ಸ್ಪೈರ್ ಆಗಿ ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಕೂಡ ಬಂದು ಕೂರ್ತು. ಇದರ ಬದಲಾವಣೆ ನೀವು ನೋಡಿರ್ತೀರ. ಈ ಥರ ಕಾಪಿ ಅಂತ ಹೇಳೋ ಬೋಳಿ ಮಕ್ಕಳಿಗೆಲ್ಲ ಏನು ಹೇಳ್ತೀರಾ? ಈ ಪೋಸ್ಟರ್ನ ನೋಡಿ ಉರ್ಕೊಳ್ತಾ ಇರೋರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅನ್ಎಜುಕೇಟೆಡ್ ಫ್ಯಾನ್ಸ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬೈಯೋದಕ್ಕೆ ಹೋಗಬೇಡಿ. ವಿಡಿಯೋನ ಶೇರ್ ಮಾಡಿಬಿಡಿ. ಮುಂದಿನ ಅಪ್ಡೇಟ್ಸ್ ಜೊತೆ ಸಿಗುವ. ನಮಸ್ಕಾರ.